everyone, welcome back to our Prikish YouTube channel. ಇವತ್ತಿನ ವ್ಲಾಗ್ ನಮ್ಮ ಪ್ರೀವಿಯಸ್ ವ್ಲಾಗ್ನ ಕಂಟಿನ್ಯೂಷನ್ ಆಗಿರುತ್ತೆ. ನೀವು ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಾವು ಬ್ಯಾಂಗ್ಳೂರಿಂದ ಹೊರಟಿ ಒಂದು ರೌಂಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ನಾವು ಇವತ್ತು ಬಂದು ರೀಚ್ ಆಗಿರುವಂತಹ ಸಿಟಿ ಇಟ್ಸ್ ಕೋಲ್ಕತ್ತಾ. ಸೊ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದಾಗೆ ನಾವು ಕೋಲ್ಕತ್ತಾ ರೀಚ್ ಆಗೋ ಅಷ್ಟರಲ್ಲಿ 5 AM ಆಗಿಬಿಟ್ಟಿತ್ತು. ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಆ್ಯಂಡ್ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಇವಾಗ ಟೈಮ್ 10:45 AM ಆಗಿದೆ. ಸೊ ಬನ್ನಿ ಕೋಲ್ಕತ್ತಾದಲ್ಲಿ ನಾವು ಯಾವ್ಯಾವ ಪ್ಲೇಸಸ್ ನೋಡಿದ್ವಿ ಆ್ಯಂಡ್ ಯಾವ್ಯಾವ ಫುಡ್ನ ಟೇಸ್ಟ್ ಮಾಡಿದ್ವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ 10:45 ಆಗಿರೋದ್ರಿಂದ ಹಸಿವಾಗ್ತಿದೆ. ಸೊ ನಾವು ಫಸ್ಟ್ ಹೋಗ್ತಾ ಇರೋದೇ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಸೊ ಇವತ್ತು ನಾನು ಹಾಕಿರೋಂಥ ಟಾಪ್ ಇಟ್ಸ್ ಆಲ್ಟರ್ನೇಟ್ ಆ್ಯಂಡ್ ಫುಲ್ ಬ್ಯಾಕ್ಲೆಸ್. ನನಗಂತೂ ಪರ್ಸ್ನಲ್ ಫೇವ್ರೇಟ್ ಆಲ್ಟರ್ನೇಟ್. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಈ ಟಾಪ್ ಬೇಕಂದರೆ ಟಾಪ್ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ತಾ ಇರ್ತೀನಿ. ಇವತ್ತು ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿರೋ ಅಂತಹ ಪ್ಲೇಸ್ ಇಟ್ಸ್ ಪ್ರಭುಜಿ ಪ್ಯೂರ್ ಫುಡ್. ನೀವು ನೋಡ್ತಾ ಇರ್ಬೋದು ಪ್ಲೇಸ್ ಎಷ್ಟು ದೊಡ್ಡದಾಗಿದೆ ಆ್ಯಂಡ್ ಎಷ್ಟು ಸ್ವೀಟ್ಸ್ ಕಲೆಕ್ಷನ್ಸ್ ಇದೆ. ಈ ಸೈಡ್ ಅಂತೂ ತುಂಬಾ ಸ್ವೀಟ್ಸ್ ತಿಂತಾರೆ, ತುಪ್ಪ ಸ್ಮೆಲ್ ಅಂತೂ ಹಾಗೆ ಬರ್ತಾನೆ ಇರುತ್ತೆ. ಸೊ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ. ನಾವು ಯಾವ ಪ್ಲೇಸಿಗೆ ಬರ್ತೀವಿ ಆ ಪ್ಲೇಸಲ್ಲಿ ಯಾವುದು ಫೇಮಸ್ ಐಟಮ್ ಇರುತ್ತೆ ಅದನ್ನೇ ಟೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲೇ ಸ್ವೀಟ್ಸ್ ಅಂತೂ ತುಂಬಾ ಫೇಮಸ್ ಇದೆ ಆ್ಯಂಡ್ ವೆರೈಟಿ ಆಫ್ ಸ್ವೀಟ್ಸ್ ಕೂಡ ಇರುತ್ತೆ. ಟೇಸ್ಟ್ ಕೂಡ ಡಿಫರ್ ಇದೆ. ಬ್ಯಾಂಗ್ಳೂರಿಗೆ ಸಿಗೋಕ್ಕಿಂತ ಇಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ನಾವು ಕೂಡ ಸ್ವೀಟ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಐ ಆಮ್ ನಾಟ್ ಬಿಗ್ ಫ್ಯಾನ್ ಆಫ್ ಸ್ವೀಟ್ಸ್. ಸೊ ಹಾಗಾಗಿ ನಾನು ಯಾವ ಸ್ವೀಟ್ಸು ಟೇಸ್ಟ್ ಕೂಡ ಮಾಡಲಿಲ್ಲ, ಬಿಕಾಸ್ ನಂಗೆ ಅಷ್ಟು ಹೆವಿ ಸ್ವೀಟ್ಸ್ ತಿನ್ನೋಕ್ಕಾಗಲ್ಲ. ಇಬ್ಬರಿಬ್ರು ಮಾತ್ರ ನನಗೆ ಬೇಡ ನಿನಗೆ ಬೇಡ ಅಂತಾರೆ, ಬಟ್ ಆರ್ಡರ್ ಮಾಡಿದ್ರೆ ಇಬ್ಬರು ತಿಂತಾನೆ ಇದ್ರು. ಹೀಗೆ ಮಾಡ್ತಾ ಮಾಡ್ತಾ ಅರೌಂಡ್ 2 hours ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಾವು. ಸೊ ನಮ್ಗೆ ಗೊತ್ತಾಯಿತು ನಾವು ಇವತ್ತೇನು ಎಕ್ಸ್ಪ್ಲೋರ್ ಮಾಡಲ್ಲ, ಬರೀ ಹಿಂಗೆ ಆಟ ಆಡ್ಕೊಂಡಿರ್ತೀವಿ ಅಂತ. ಸೊ ಹಾಗೆ ಸ್ವಲ್ಪ ಸ್ಲೋ ಆಗಿ ಡೇನ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ನನಗಂತೂ ಇಲ್ಲಿ ಪರಾಟಾಸ್ ತುಂಬಾ ಇಷ್ಟ ಆಯಿತು. ಸಕ್ಕತ್ತಾಗಿದೆ ಟೇಸ್ಟು. ಆ್ಯಂಡ್ ದ ಬೆಸ್ಟ್ ಪರಾಟಾಸ್ ಐ ಎವರ್ ಹ್ಯಾಡ್. ಪರಾಟಾಸ್ ಜೊತೆ ಮೊಸರು ಕೊಟ್ಟಿದ್ರು. ಚಿರಣಿ ಅಂತೂ ಬರೀ ಮೊಸರೇ ತಿಂತಾ ಇದ್ಲು. ಆ್ಯಂಡ್ ಇಷ್ಟು ಗಟ್ಟಿ ಇದೆ ಮೊಸರು, ನಾವು ಕೊಟ್ಟಿದ್ದ ದುಡ್ಡೆಲ್ಲ ಬರೀ ಮೊಸರಿಗೆ ಹೋಗುತ್ತೆ ಅನಿಸುತ್ತೆ. ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಎರಡು ಚೆನ್ನಾಗಿತ್ತು. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಲೇಟ್ ಆದರೂ ಪರವಾಗಿಲ್ಲ, ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿರೋ ಒಂದು ಪ್ಲೇಸಲ್ಲೇ ಆಯಿತು. ಪರಾಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಐ ಲವ್ಡ್ ಇಟ್. ಸೊ ಆಲ್ಮೋಸ್ಟ್ ಒಂದು 2 hours ಪ್ಲೇಸ್ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನಗೆ ನಂಬಿಕೆನೇ ಇರಲಿಲ್ಲ ಆ ಜಾಗದಿಂದ ಹೊರಗಡೆ ಬರ್ತೀವಿ ಅಂತ ಹೇಳಿ. ಬಿಕಾಸ್ ಬರೀ ತಮಾಷೆ ಮಾಡಿಕೊಂಡು ಅದು ಬೇಕು ಇದು ಬೇಕು ಮತ್ತು ಎಲ್ಲ ಥರದ್ದು ಸ್ವೀಟ್ಸ್ನ ಟೇಸ್ಟ್ ಮಾಡ್ತಾಯಿದ್ರು ಕಿಶನ್ ಮತ್ತು ಲೋಹಿತ್. ಸೊ ಹಾಗಾಗಿ ನನಗೆ ನಂಬಿಕೆನೇ ಇರಲಿಲ್ಲ ಅಲ್ಲಿಂದ ಹೊರಗಡೆ ಬರ್ತೀನಿ ಅಂತ. ಸೊ ಫೈನಲಿ ಹೊರಗಡೆ ಬಂದು ಅಲ್ಲಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ನಾವು ನೆಕ್ಸ್ಟ್ ಎಲ್ಲೋಗಿದ್ದೀವಿ ಅಂತ ತೋರಿಸ್ತೀನಿ. ನಾವು ನೆಕ್ಸ್ಟ್ ಬಂದಿದ್ದು ವಿಕ್ಟೋರಿಯಾ ಮೆಮೋರಿಯಲ್. ಸೊ ಈ ಜಾಗದ ಒಳಗಡೆ ಹೋಗೋಕ್ಕೆ ಮುಂಚೆ ಏನು ಪ್ರೊಸೀಜರ್ ಇದೆ ಅಂತ ನೋಡೋಣ ಬನ್ನಿ. ನಾವು ಬಂದಿರೋದು ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ಪಾರ್ಕಿಂಗ್ ಕೂಡ ಸಿಗಲಿಲ್ಲ, ತುಂಬ ದೂರ ಹೋಗಿ ಕಾರ್ ಪಾರ್ಕಿಂಗ್ ಮಾಡಬೇಕಾಯಿತು. ಸೊ ಅದ್ರ ಜೊತೆ ಇಲ್ಲಿ ಲೋಕಲೈಟ್ಸ್ ಕೂಡ ಒಂದೇ ಪಿಕ್ನಿಕ್ ಥರ ಈ ಪ್ಲೇಸಿಗೆ ಬರ್ತಾರೆ, ಬಿಕಾಸ್ ಇಟ್ಸ್ ಹ್ಯೂಜ್ ಪಾರ್ಕ್ ಎಲ್ಲ ಇದೆ ಆ್ಯಂಡ್ ವಾಟರ್ ಪ್ಲೇಸ್ ಇದೆ. ಸೊ ಹಾಗಾಗಿ ಲೋಕಲೈಟ್ಸ್ ಕೂಡ ವೀಕೆಂಡ್ಸ್ ಬರೋ ಒಂದು ಸ್ಪಾಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಕೂಡ ನಡೀತಾ ಇತ್ತು. ವಿಕ್ಟೋರಿಯಾ ಮೆಮೋರಿಯಲ್ ಇಟ್ಸ್ ಅ ಮ್ಯೂಸಿಯಂ. ಸೊ ಇದ್ರೊಳಗಡೆ ಹೋಗಬೇಕು ಅಂದರೆ ನಾವು ಎಂಟ್ರಿ ಟಿಕೆಟ್ ತೊಗೊಳ್ಳೇಬೇಕು. ಸೊ ಕಿಶನ್ ಮತ್ತು ಲೋಹಿತ್ ಇಬ್ರು ಎಂಟ್ರಿ ಟಿಕೆಟ್ ತೊಗೊಳಕ್ಕೆ ಹೋಗಿದ್ರು. ಸೊ ಹಾಗಾಗಿ ನಾವು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ನಮಗೆ ಟಿಕೆಟ್ ಸಿಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 20 to 25 minutes ಆಗಿತ್ತು. ಅಷ್ಟು ಕ್ರೌಡ್ ಇತ್ತು ಆ್ಯಂಡ್ ಟಿಕೆಟ್ಸ್ಗೆ ಕ್ಯೂ ಕೂಡ ಜಾಸ್ತಿ ಇತ್ತು. ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಎಂಟ್ರಿ ಟಿಕೆಟ್ ಪರ್ ಪರ್ಸನ್ 50 rupees ಇದೆ. ಮಕ್ಕಳಿಗೆ ಟಿಕೆಟ್ಸ್ ಇಲ್ಲ, ಅಡಲ್ಟ್ಸಿಗೆ ಮಾತ್ರ ಪರ್ ಪರ್ಸನ್ 50 rupees. ನಿಮಗೆ ಕೋಲ್ಕತ್ತಾ ವಿಸಿಟ್ ಮಾಡೋ ಪ್ಲಾನ್ಸ್ ಇದ್ರೆ ನಿಮ್ಮ ಐಟಿನರಿಯಲ್ಲಿ ವಿಕ್ಟೋರಿಯಾ ಮೆಮೋರಿಯಲ್ನ ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಹ್ಯೂಜ್ ಪ್ಲೇಸ್. ನಿಮಗೆ ಹಾಫ್ ಡೇ ಟು ಕಂಪ್ಲೀಟ್ 1 ಡೇನೂ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟು ಹ್ಯೂಜ್ ಆಗಿದೆ. ಇಟ್ಸ್ ಇಸ್ ವೆರಿ ಬ್ಯೂಟಿಫುಲ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಾನ್ಯುಮೆಂಟ್ ಎಷ್ಟು ಹ್ಯೂಜ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಆರ್ಕಿಟೆಕ್ಚರ್ ಇಸ್ ಸೋ ಕ್ಲಾಸಿ. ಆ್ಯಂಡ್ ನನಗೆ ಪರ್ಸ್ನಲಿ ಮಾನ್ಯುಮೆಂಟ್ಸ್ ಅಂದರೆ ತುಂಬಾ ಇಷ್ಟ, ಹ್ಯೂಜ್ ಮಾನ್ಯುಮೆಂಟ್ ಸ್ಪೆಷಲಿ. ಸೊ ಬಿಕಾಸ್ ಐ ಲವ್ ಆರ್ಕಿಟೆಕ್ಚರ್ಸ್. ಸೊ ಹಾಗಾಗಿ ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ನೀವು ಕೋಲ್ಕತ್ತಾಗೆ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಈ ಪ್ಲೇಸ್ಗೆ ಎಂಟ್ರಿ ಬಂದು ಬ್ಯಾಕ್ ಸೈಡ್ ಇದೆ. ಸೊ ಇದ್ರ ಟೈಮಿಂಗ್ ಬಂದ್ಬಿಟ್ಟು 10 AM to 6 PM ಓಪನ್ ಇರುತ್ತೆ ಮ್ಯೂಸಿಯಂ. ಬಟ್ ಮಂಡೇಸ್ ಮಾತ್ರ ಕ್ಲೋಸ್ ಆಗಿರುತ್ತೆ. ಸೊ ಟ್ಯೂಸ್ಡೇ ಟು ಸಂಡೇ ಮಾತ್ರನೇ ಈ ಮ್ಯೂಸಿಯಂ ಓಪನ್ ಇರುತ್ತೆ ಫ್ರಮ್ 10 AM to 6 PM. ಸೊ ಹಿಯರ್ ಐ ವುಡ್ ಲೈಕ್ ಟು ಗಿವ್ ಲಿಟಲ್ ಬ್ಯಾಕ್ ಗ್ರೌಂಡ್ ಅಬೌಟ್ ವಿಕ್ಟೋರಿಯಾ ಮೆಮೋರಿಯಲ್. ಸೊ ವಿಕ್ಟೋರಿಯಾ ಮೆಮೋರಿಯಲ್ನ ಯಾಕೆ ಕನ್ಸ್ಟ್ರಕ್ಟ್ ಮಾಡಿದ್ರು? ಆಫ್ಟರ್ ದಿ ಡೆತ್ ಆಫ್ ಕ್ವೀನ್ ವಿಕ್ಟೋರಿಯಾ ಇನ್ 1901. ಸೊ 1901 ಕ್ವೀನ್ ವಿಕ್ಟೋರಿಯಾ ಅವ್ರದ್ದು ಡೆತ್ ಆಗುತ್ತೆ. ಸೊ ಅವ್ರ ಡೆತ್ ಆದಮೇಲೆ ಒಂದು ಗ್ರ್ಯಾಂಡ್ ಟ್ರಿಬ್ಯೂಟ್ ಸಲ್ಲಿಸೋ ಸಲುವಾಗಿ 1906 ಈ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ.
ಸೊ 1906 ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ 1921 ಈ ಮೆಮೋರಿಯಲ್ದು ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ವರ್ಷ ತಗೊಂಡ್ರು ಈ ಮೆಮೋರಿಯಲ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅಂತ. So here comes Queen Victoria. ಸೊ ಈ ಮೆಮೋರಿಯಲ್ ಅರೌಂಡ್ 24 acres ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸುತ್ತ ಫುಲ್ಲು ಪಾರ್ಕ್ ತರ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ನೀವು ಕೋಲ್ಕತ್ತಾಗೆ ಬಂದ್ರೆ ಈ ಪ್ಲೇಸ್ ನ ವಿಸಿಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 4 PM ಆಗಿತ್ತು. ಸೊ ಇಟ್ಸ್ ಟೀ ಟೈಮ್. ನಿಮ್ಮೆಲ್ರಿಗೂ ಗೊತ್ತಿದೆ ಕೋಲ್ಕತ್ತಾದಲ್ಲಿ ಈ ತರ ಓಲ್ಡ್ ಟ್ಯಾಕ್ಸಿಸ್ ಎಷ್ಟು ಫೇಮಸ್ ಇದೆ ಅಂತ. ಸೊ ನಾವು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತಾ ಇದೀವಿ. ಬಟ್ ಟ್ರಸ್ಟ್ ಮೀ, ಈ ತರ ಟ್ಯಾಕ್ಸಿಯವರು ತುಂಬಾನೇ ಎಕ್ಸ್ಪೆನ್ಸಿವ್ ಇದ್ದಾರೆ. ಸ್ವಲ್ಪ ದೂರ ಬಂದಿದ್ದಕ್ಕೇನೆ ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡಿದ್ರು. ಕೋಲ್ಕತ್ತಾದಲ್ಲಿ ನೋಡೋದಕ್ಕೆ ಸುಮಾರು ಜಾಗಗಳಿದೆ. ನಾವಿವಾಗ ನೋಡ್ಕೊಂಡ್ಬಂದು ವಿಕ್ಟೋರಿಯಾ ಮೆಮೋರಿಯಲ್, ಹಾಗೇನೆ ರವೀಂದ್ರನಾಥ್ ಟಾಗೂರ್ ಅವ್ರ ಮನೆ ಕೂಡ ಇದೆ, ಎಂಟ್ರಿ ಇದೆ ಅಲ್ಲಿಗೆ. ಅಂಡ್ ಕೆಲವೊಂದು ಮ್ಯೂಸಿಯಮ್ಸ್ ಮತ್ತೆ ಟೆಂಪಲ್ಸ್ ಕೂಡ ಇದೆ. ಬಟ್ ಆಲ್ರೆಡಿ ಟೈಮ್ 4:30 ಆಗಿರೋದ್ರಿಂದ ಇನ್ನೇ ನಾವು ಊಟನೂ ಮಾಡಿರ್ಲಿಲ್ಲ, ಪ್ಲಸ್ ಸ್ವಲ್ಪ ಕತ್ಲಾಗ್ತಾ ಇತ್ತು. ಹಾಗಾಗಿ ನಮಗೆ ಸೈಟ್ ಸೀಯಿಂಗ್ ಮಾಡೋ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನಮಗೆ ಸೈಟ್ ಸೀಯಿಂಗಿಂತ ಜಾಸ್ತಿ ಈ ಥರ ಸ್ಟ್ರೀಟ್ ಫುಡ್ ಇರ್ಬೋದು, ಇಲ್ಲ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋದನ್ನೇ ನಾವು ಎಂಜಾಯ್ ಮಾಡ್ತೀವಿ. ಈಗ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ರೋಡ್ಸ್ ಎಲ್ಲ. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಸ್ಟ್ರೀಟ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತಲೇ ಬಂದ್ವಿ. ಹಾಗೆ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಮುಗಿಸಿ ನಾವು ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು, ಈ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ನಮಗೆ ನಮ್ಮ ಬ್ಯಾಂಗ್ಳೂರ್ ಚರ್ಚ್ ಸ್ಟ್ರೀಟ್ ನೆನಪಾಗ್ತಾ ಇದೆ. ಸೊ ಬ್ಯಾಂಗ್ಳೂರಲ್ಲಿ ನೋಡಿದ್ವಿ ಚರ್ಚ್ ಸ್ಟ್ರೀಟಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಹೇಗೆಲ್ಲ ಡೆಕೋರ್ ಮಾಡ್ತಾರೆ, ಮಾಲ್ಸ್ ಎಲ್ಲ ಹೇಗಿರುತ್ತೆ ಅಂತ. ಸೊ ಈ ಸಲ ನಾವು ಕೋಲ್ಕತ್ತಾದಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಬಂದಿರೋದ್ರಿಂದ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಟ್ರಾಫಿಕ್ ಏನು ಕಮ್ಮಿ ಇರಲಿಲ್ಲ, ಟ್ರಾಫಿಕ್ ಕೂಡ ಜಾಸ್ತಿನೇ ಇತ್ತು. ಅದ್ರ ಜೊತೆ 5 ಗಂಟೆಯಿಂದ ಅಷ್ಟು ಬೇಗ ಇಷ್ಟು ಕತ್ಲಾಗಿದೆ ಇಲ್ಲಿ. ಇವಾಗ ಟೈಮ್ ಇನ್ನ 7:30, ಬಟ್ ಕತ್ಲು ನೋಡಿದ್ರೆ ಆಲ್ರೆಡಿ 10 PM ಆಗಿದೆ ಅಂತ ಫೀಲ್ ಆಗ್ತಾ ಇದೆ. ಅದ್ರ ಜೊತೆ ಚಳಿ ಕೂಡ ಜಾಸ್ತಿ ಇತ್ತು. ಇನ್ಯಾವ ಜಾಗಕ್ಕೂ ಹೋಗಕ್ಕಾಗಲ್ಲ ಬಿಕಾಸ್ ಕತ್ಲಾಗಿತ್ತು. ಸೊ ಹಾಗೆ ರೋಡಲ್ಲಿ ನಾವು ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ನಾವು ನಮ್ಮ ರೂಮ್ಗೆ ರಿಟರ್ನ್ ಆಗುವಾಗ ಅಲ್ಲಿ ಕ್ರಿಕೆಟ್ ನಡೀತಾ ಇತ್ತು. ಸೊ ಐ ಥಿಂಕ್ ಕ್ರಿಕೆಟ್ ಕಾಂಪಿಟೇಷನ್ ನಡೀತಾ ಇತ್ತು. ಆ್ಯಂಡ್ ನಮ್ಮ ಬಾಯ್ಸ್ಗೆ ಕ್ರಿಕೆಟ್ ಇಷ್ಟ, ಹಾಗಾಗಿ ನಾವು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕ್ರಿಕೆಟ್ನ ನೋಡಿ ಆಮೇಲೆ ನಾವು ನಮ್ಮ ರೂಮ್ಗೆ ಹೋಗಿ ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ಸೊ ನಾಳೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಕೀಪ್ ವಾಚಿಂಗ್. ಗುಡ್ ಮಾರ್ನಿಂಗ್. ಏನಿದು ವಿಡಿಯೋ ಮಧ್ಯದಲ್ಲಿ ಗುಡ್ ಮಾರ್ನಿಂಗ್ ಹೇಳ್ತಿದ್ದೀನಿ ಅನ್ಕೊಂಡ್ರಾ? ಹೌದು, ಬಿಕಾಸ್ ನೆನ್ನೆ ವ್ಲಾಗ್ ಮತ್ತು ಇವತ್ತಿನ ವ್ಲಾಗ್ನ ನಾನು ಒಂದೇ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಫ್ರೆಶ್ ಡೇ, ಡಿಸೆಂಬರ್ 22. ಸೊ ನಾವಿವಾಗ ಬೆಳಗ್ಗೆನೆ ಬಂದಿರೋದು ದಕ್ಷಿಣೇಶ್ವರ್ ಕಾಳಿ ಟೆಂಪಲ್ಗೆ. ಇದು ಕೋಲ್ಕತ್ತಾದಲ್ಲಿ ತುಂಬ ಫೇಮಸ್ ಕಾಳಿ ಟೆಂಪಲ್. ಸೊ ಹಾಗಾಗಿ ನೀವು ಕೋಲ್ಕತ್ತಾ ಬರೋ ಹಾಗಿದ್ರೆ ಈ ಟೆಂಪಲ್ ಅಂತೂ ಮಿಸ್ಸೇ ಮಾಡಬೇಡಿ. ಆ್ಯಂಡ್ ನಾನು ಒಂದು ಸೂಪರ್ ಟಿಪ್ಸ್ ಕೊಡ್ತೀನಿ. ನೀವು ಯಾವುದೇ ಟೆಂಪಲ್ ವಿಸಿಟ್ ಮಾಡೋಂಗಿದ್ರೆ ಬೆಳಗ್ಗೆನೇ ವಿಸಿಟ್ ಮಾಡಿ. ನಿಮ್ಗೆ ಸ್ವಲ್ಪನೂ ಕ್ಯೂ ಇರಲ್ಲ ಆ್ಯಂಡ್ ಬೇಗ ದರ್ಶನ ಆಗುತ್ತೆ, ಪೀಸ್ಫುಲ್ಲಾಗಿ ದರ್ಶನ ಆಗುತ್ತೆ. ಆ್ಯಕ್ಚುಲಿ ನಾವು ನೆನ್ನೆ ಕೂಡ ಬಂದಿದ್ವಿ, ಹೇಳಿದ್ರು 3 to 4 hours ಆಗುತ್ತೆ ಬಿಕಾಸ್ ಕ್ಯೂ ತುಂಬಾ ದೊಡ್ಡದಾಗಿತ್ತು ಅಂತ ಹೇಳಿ. ಸೊ ನಾವು ಅಂದ್ಕೊಂಡ್ವಿ ನೆಕ್ಸ್ಟ್ ಡೇ ಬರೋಣ ಅಂತ. ಅದಕ್ಕೆ ಇವತ್ತು ಬೆಳಗ್ಗೆನೇ ಬಂದುಬಿಟ್ಟಿದ್ದೀವಿ ನಾವು. ತುಂಬಾ ಪೀಸ್ಫುಲ್ಲಾಗಿ ದರ್ಶನ ಆಯಿತು. ಆಲ್ಮೋಸ್ಟ್ ಒಂದು 15 to 20 minutes ನಾನು ದೇವ್ರ ಮುಂದೆನೇ ನಿಂತಿದ್ದೆ, ಯಾಕಂದರೆ ಅಷ್ಟು ಖಾಲಿ ಇತ್ತು. ಅದೇ ನಾವು ಏನಾದ್ರು 10 AM 11 AM ಮೇಲೆ ಬಂದರೆ ತುಂಬಾ ಕ್ಯೂ ಇರುತ್ತೆ. ಆ ಕ್ಯೂ ಅಲ್ಲಿ ನಿಂತು ಸಾಕಾಗ್ಬಿಟ್ಟಿರುತ್ತೆ. ಸೊ ನೀವೆಲ್ಲೇ ಹೋದ್ರೂ ಆದಷ್ಟು ಬೆಳಗಿನ ದರ್ಶನ ಮಾಡೋಕ್ಕೆ ಟ್ರೈ ಮಾಡಿ. ತುಂಬ ಪೀಸ್ಫುಲ್ ಅನಿಸುತ್ತೆ ಆ್ಯಂಡ್ ಟೆಂಪಲ್ ತುಂಬಾ ಬ್ಯೂಟಿಫುಲ್ ಆಗಿದೆ ಒಳಗಡೆ. ಅನ್ಫಾರ್ಚುನೇಟ್ಲಿ ಫೋನ್ ಅಲೋ ಮಾಡಲಿಲ್ಲ. ಸೊ ಹಾಗಾಗಿ ನಿಮಗೆ ಒಳಗಡೆ ಟೆಂಪಲ್ ಹೇಗಿತ್ತು ದೇವ್ರನ್ನ ತೋರ್ಸೋಕ್ಕಾಗಲಿಲ್ಲ. ದೇವಿ ದರ್ಶನ ಮುಗಿಸಿ ನಾವು ಹೊರಟಿರೋದು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್, ನ್ಯೂ ಪ್ಲೇಸ್, ನ್ಯೂ ಸಿಟಿ. ನಾವೆಲ್ಲಿ ಹೋಗ್ತಾ ಇದ್ದೀವಿ, ನಾವು ಆನ್ ದಿ ವೇ ಹೋಗ್ತಾ ನಮ್ಮ ಜರ್ನಿಯಲ್ಲಿ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ಟೆಂಪಲಿಂದ ಹೊರಗಡೆ ಬಂದು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದು 7 AM. ಇವಾಗ ಆಲ್ರೆಡಿ ಟೈಮ್ 1:30 PM ಆಗಿದೆ. ಸೊ ನಮ್ಮ ಜೊತೆ ಮಗು ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಸೊ ಹಾಗಾಗಿ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀವಿ ಮಗುಗೆ ಲಂಚ್ ಪ್ರಿಪೇರ್ ಮಾಡೋದಕ್ಕೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಮಗು ಇರೋದ್ರಿಂದ ಒಂದು ಚಿಕ್ಕ ಸ್ಟವ್ ಆ್ಯಂಡ್ ಚಿಕ್ಕ ಕುಕ್ಕರ್ ಎಲ್ಲನೂ ತಂದಿದ್ರು ಅವ್ರ ಪೇರೆಂಟ್ಸು. ಸೊ ಹಾಗಾಗಿ ನಾವು ಊಟ ಮಾಡ್ಕೊಳ್ಳೋಕೆ ಮುಂಚೆ ಮಗುಗೆ ಊಟ ಮಾಡ್ಸೋಣ ಅಂತ ಹೇಳಿ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀವಿ. ಊಟ ಮುಗಿಸಿ ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಚಿರನ್ವಿ ನಾನು ಕಾರ್ ಓಡಿಸ್ತೀನಿ ಅಂತ ಕಿಶನ್ ಜೊತೆ ಕುತ್ಕೊಂಡು ಟ್ರೈ ಮಾಡ್ತಾ ಇದ್ಲು. ನೀವು ಕಮೆಂಟ್ ಮಾಡಬೇಡಿ ಈಗ ಮಗುನ ಆ ಥರ ಎಲ್ಲ ಕೂಡಿಸ್ಕೊಂಡು ಕಾರ್ ಓಡಿಸ್ಬಾರ್ದು ಅಂತ.
ಅಫ್ಕೋರ್ಸ್ ನಮಗೂ ಗೊತ್ತಿದೆ, ನಾವು ಏನು ಕಾರ್ ಓಡಿಸಿಲ್ಲ. ಜಸ್ಟ್ ಫಾರ್ 30 to 40 ಸೆಕೆಂಡ್ಸ್ ಅವಳು ಸುಮ್ಮನೆ ಕುತ್ಕೊಂಡು ಸ್ಟೇರಿಂಗ್ನ ತಿರುಗಿಸ್ತಾ ಇದ್ಲು ಅಷ್ಟೇನೆ. ಎಂಜಾಯ್ ಮಾಡ್ತಾ ಇದ್ಲು ಅವಳು ಆ ಪ್ರೋಸೆಸ್ನ. ಸೊ ನಾವು ಒಂದು ಲಂಚ್ ಬ್ರೇಕ್ ತಗೊಂಡು ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿ, ಸ್ವಲ್ಪ ಮಗು ಜೊತೆ ಆಟಾಡಿ, ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 4 to 5 hours ಆಫ್ ಟ್ರಾವೆಲಿಂಗ್ ಆದಮೇಲೆ ಒಂದು ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ. ತುಂಬಾನೇ ಚಳಿ ಇದೆ. ನಾವು ಟುವರ್ಡ್ಸ್ ಹೋಗ್ತಾ ಇರೋದು ಯಾವ ಜಾಗ ಅಂತ ಆಮೇಲೆ ಹೇಳ್ತೀನಿ. ಸೊ ಹೋಗ್ತಾ ಹೋಗ್ತಾ ತುಂಬಾನೇ ಚಳಿ ಆಗ್ತಾ ಇತ್ತು. ಸೊ ಹಾಗಾಗಿ ಒಂದು ಕಾಫಿ ಬ್ರೇಕ್ ತೊಗೊಂಡ್ವಿ. ಆ್ಯಂಡ್ ಈ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಪಾರ್ಕ್ ಥರ ಎಲ್ಲ ಇತ್ತು. ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಚಿರನ್ವಿ ಅಲ್ಲಿ ಒಳಗಡೆ ಹೋಗಬೇಕು ಅಂತಿದ್ಲು. ಸೊ ಹಾಗಾಗಿ ನಾನು ಹೊರಗಡೆಯಿಂದಾನೇ ನಿಂತು ತೋರಿಸ್ತಾ ಇದ್ದೆ. ನಾವು ಆ್ಯಕ್ಚುಲಿ ಕಾಫಿ ಬ್ರೇಕ್ ಅಂತ ನಿಲ್ಸಿದ್ದು. ನಮಗೂ ಗೊತ್ತಿರಲಿಲ್ಲ ಒಳಗಡೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ರಾಧಾಕೃಷ್ಣ ಸ್ಟ್ಯಾಚ್ಯೂಸ್ ಎಲ್ಲ ತುಂಬಾನೇ ಕ್ಯೂಟ್ ಆಗಿದೆ. ನಾನು ಹೇಳಿದ್ನಲ್ಲ ಟೆಂಪಲ್ ಜೊತೆ ಪಾರ್ಕ್ ಕೂಡ ಇದೆ. ಅದ್ರ ಜೊತೆ ಈ ಹಲ್ಕ್ ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಈ ಕ್ಯಾರೆಕ್ಟರ್ ಹೆಸರು ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ ಕ್ಯಾರೆಕ್ಟರ್ ನೇಮ್ನ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ನನ್ನ ಹಸ್ಬೆಂಡ್ ಕಿಶನ್ಗೆ ಪರ್ಸ್ನಲಿ ಹಲ್ಕ್ ಕ್ಯಾರೆಕ್ಟರ್ ಅಂದರೆ ತುಂಬಾನೇ ಇಷ್ಟ, ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸೊ ಯಾವುದೇ ಕ್ಯಾರೆಕ್ಟರ್ ಅಂದ್ರೆ ಫಸ್ಟ್ ಹಲ್ಕ್ ಅಂತಾನೆ ಹೇಳ್ತಾರೆ. ಸೊ ಹಾಗಾಗಿ ಹಿ ವಾಸ್ ಟ್ರೈಯಿಂಗ್ ಔಟ್ ದಟ್ ಪೋಸ್ ಆ್ಯಂಡ್ ಹಿ ಲುಕ್ಸ್ ರಿಯಲಿ ಕ್ಯೂಟ್. ಕಿಶನ್ ಜೊತೆ ಲೋಹಿತ್ ಕೂಡ ಬಂದು ಜಾಯ್ನ್ ಆದ್ರು. ಇಬ್ರು ಸೇರ್ಕೊಂಡು ಪೋಸ್ನ ಟ್ರೈ ಮಾಡ್ತಾ ಇದ್ರು. ಆ್ಯಂಡ್ ಇವರಿಬ್ರು ಕಾಂಬಿನೇಷನ್ ಇಟ್ಸ್ ಕ್ಯೂಟ್ ಆ್ಯಂಡ್ ಫನಿ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ ದಿಸ್ ಆರ್ ರಿಯಲಿ ಗುಡ್ ಮೆಮೊರೀಸ್ ಇನ್ ಆರ್ ಟ್ರಿಪ್. ಸೊ ಫೈನಲಿ ಎಲ್ಲರೂ ಮನ್ಸು ಮಾಡಿ ಅಲ್ಲಿಂದ ಹೊರಟ್ವಿ. ಎಲ್ಲಾದರೂ ಒಂದು ಕಡೆ ಬ್ರೇಕ್ ಕೊಟ್ಟರೆ ಮಿನಿಮಮ್ 1 hour ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಏನೋ ಒಂದು ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಫನ್ನಿಯಾಗಿ ಏನೋ ಒಂದು ಮಾಡ್ಕೊಂಡು ಮಿನಿಮಮ್ 1 hour ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು. ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಅಪ್ರಾಕ್ಸಿಮೇಟ್ಲಿ 12:30 AM ಆಗಿದೆ. ಸೊ ಮಿಡ್ ನೈಟ್, ರೋಡ್ ಏನು ಕಾಣಿಸ್ತಾ ಇಲ್ಲ ನೀವು ನೋಡ್ತಾ ಇರೋ ಹಾಗೆ. ಬಟ್ ಸ್ಟಿಲ್ ಹಾಗೆ ನಿಧಾನಕ್ಕೆ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ನಾಳೆ ಮತ್ತೆ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲಿ ಸ್ಟಾಪ್ ಮಾಡ್ತೀರಾ ಹಾಗೆ ನಿಧಾನಕ್ಕೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಅಪ್ರಾಕ್ಸಿಮೇಟ್ಲಿ 2 AM ಆಗಿದೆ. ಬಟ್ ಸ್ಟಿಲ್ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ರೋಡ್ ಎಲ್ಲ ಸ್ವಲ್ಪ ಸ್ಕೇರಿ ಆಗಿದೆ. ಬಿಕಾಸ್ ಬೇರೆ ಇನ್ಯಾವುದೇ ವೆಹಿಕಲ್ ಇಲ್ಲ. ಆ್ಯಂಡ್ ರೋಡ್ ಕೂಡ ತುಂಬ ಚಿಕ್ಕದಾಗಿದೆ. ಬಿಕಾಸ್ ನಾವು ಹೋಗ್ತಾ ಇರೋಂಥ ಒಂದು ಸಿಟಿ ಅಂದರೆ ಆ ಪ್ಲೇಸ್ಗೆ ಹೀಗೆ ಹೋಗಬೇಕು, ಅದು ಸ್ವಲ್ಪ ಮೇಲಿರೋದು. ಸೊ ಹಾಗಾಗಿ ರೋಡ್ ಎಲ್ಲ ತುಂಬ ಚಿಕ್ಕದಾಗಿದೆ. ನೀವು ಮ್ಯಾಪಲ್ಲಿ ನೋಡ್ತಾ ಇರೋ ಹಾಗೆ ರೋಡು ತುಂಬಾನೇ ಕರ್ವಿ ಆಗಿ ತುಂಬ ಟರ್ನ್ಸ್ ತಗೊಳ್ಬೇಕು. ಇದು ಬೆಟ್ಟದ ಮೇಲೆ ಇರುವಂಥ ಒಂದು ಪ್ಲೇಸು. ಮೌಂಟೇನ್ಸ್ ಹತ್ಕೊಂಡು ಹೋಗೋ ಥರ ಒಂದು ಫೀಲಿಂಗ್ ಇದೆ. ಆ್ಯಕ್ಚುಲಿ ಮೌಂಟೇನ್ಸ್ನೇ ಹತ್ಕೊಂಡು ಹೋಗ್ತಾ ಇರೋದು. ಮೇಲೆ ಇದೆ ಇದು ಸ್ವಲ್ಪ ಡೆಸ್ಟಿನೇಷನ್ ನಾವೇನು ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಟೈಮ್ ಅರೌಂಡ್ 5 AM ಆಗಿದೆ. ಮೇ ಬಿ ಅರೌಂಡ್ ನೆಕ್ಸ್ಟ್ 1 hour or 1.5 hour ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗ್ತೀವಿ. ಸೊ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ನಾವು ಬಂದಿರೋದು ಡಾರ್ಜಿಲಿಂಗ್ಗೆ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಡಾರ್ಜಿಲಿಂಗ್ ಬರೋ ಆಸೆ ಇದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾವೆಲ್ಲಿ ಸ್ಟೇ ಆಗಿದ್ದೀವಿ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ. ಸೊ ನೈಟ್ ಎಲ್ಲ ಟ್ರಾವೆಲ್ ಮಾಡಿರೋದ್ರಿಂದ ನಮಗೊಂದು ಪ್ರಾಪರ್ ರೆಸ್ಟ್ ಬೇಕಾಗಿದೆ. ಇವತ್ತು ನಾವು ಜಾಸ್ತಿ ಪ್ಲಾನ್ ಮಾಡಿಲ್ಲ, ಬೆಳಗ್ಗೆ ಬಂದು ರೀಚ್ ಆಗಿದ್ದೀವಿ. ಈ ಕ್ಲೈಮೇಟು ವೆದರು ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಡಾರ್ಜಿಲಿಂಗಲ್ಲೇ ತುಂಬ ಚಳಿ ಇರೋದು. ಸೊ ಒಂದು ಪ್ರಾಪರ್ ರೆಸ್ಟ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಈವ್ನಿಂಗ್ ಮೇಲೆ ನಾವೆಲ್ಲೋದ್ವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆ ವಿಡಿಯೋ ನಿಮಗೆ ಬೇಕಂದ್ರೆ ಏನು ಮಾಡಬೇಕು ಗೊತ್ತಲ್ವಾ, ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ತನಕ ಏನು ಮಾಡಬೇಕು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.